ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ಒಂದು ವೀಡಿಯೋನ ನೀವು ಮೊದಲು ನೋಡ್ಬೋದು, ಅದಕ್ಕೋಸ್ಕರ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಅಕ್ಕ ಬಂದಿದ್ಲು, ಅವಳ ಹತ್ರ ಕರಿಬೇವಿನ ಚಟ್ನಿ ಪುಡಿ ಎಲ್ಲ ಮಾಡಿಸ್ಕೊಂಡಿದ್ದೆ ಅಂತ. ಸೊ ಅಕ್ಕ ಕರಿಬೇವಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 2 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ನಾವಿಲ್ಲಿ ತಗೊಂಡಿರೋದು ಒಂದು 4 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು 4 ಸ್ಪೂನಷ್ಟು ಕಡಲೆಬೇಳೆ ಕೂಡ ತಗೊಂಡಿದ್ದೀವಿ. ಹಾಗೆಯೇ ಒಂದು ಕಪ್ನಷ್ಟು ಕಡಲೆ ಬೀಜ ಕೂಡ ತಗೊಂಡಿದ್ವಿ. ಬೇಕಿದ್ರೆ ನೀವು ಕಡಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಒಂದು 15-20 ಒಣಮೆಣ್ಸಿನ್ಕಾಯಿನ ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀವಿ. ಖಾರವಾಗೇ ಬೇಕು ಅಂತ ಹೇಳಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತೀವಿ. ನಿಮಗೆ ಖಾರ ಅಷ್ಟಾಗಿ ಬೇಡ ಅಂದರೆ ಬೇಕಿದ್ರೆ ಅದನ್ನು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ವಿ ಈ ರೀತಿ. ಸೊ ಅದು ಪುಡಿ ಚೆನ್ನಾಗಾಗುತ್ತೆ, ಇದು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ, ಹಾಗಾಗಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದಾಳೆ. ಹಾಗೆಯೇ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಬೇಕಾಗುತ್ತೆ ಇದಕ್ಕೆ. ಸೊ ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಆರೋವರೆಗೆ ನಾವು ಅದನ್ನು ತುರಿದು ಇಟ್ಕೊಳ್ಳೋದು. ಹಾಗೆಯೇ ಒಂದು 2-3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ತಗೊಂಡಿದ್ವಿ. ಅದನ್ನು ಬಿಡಿಸಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಬೇಕಾಗುತ್ತೆ. ಹಾಗೆಯೇ ಉಪ್ಪು ಕೂಡ ಆ್ಯಡ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು. ಕಡಲೆ ಬೀಜ ಏನು ಹುರ್ಕೊಂಡಿದ್ವಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಹಾಕೋಬೇಕಾಗತ್ತೆ. ಸೊ ತುಂಬಾ ಸಿಂಪಲ್ಲಾಗಿರುತ್ತೆ ಮಾಡುವಂಥದ್ದು. ಸೊ ಹಾಗಾಗಿ ಇದನ್ನು ಮಾಡಿ ಇಟ್ಕೊಂಡ್ರೆ ನಾವು ಯಾವ ಟೈಮಲ್ಲಾದರೂ ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ನಾವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಸೊ ಈ ರೀತಿಯ ಒಂದು ಚಟ್ನಿ ಪುಡಿ ರೆಡಿ ಆಗುತ್ತೆ. ಯಾರಿಗೆಲ್ಲ ಕರಿಬೇವಿನ ಟೇಸ್ಟ್ ಅಷ್ಟಾಗಿ ಇಷ್ಟ ಆಗಲ್ಲ, ಅವ್ರು ಬೇಕಿದ್ರೆ ಸ್ವಲ್ಪ ಕೊಬ್ಬರಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಜಾಸ್ತಿ ಹಾಕಿ ಕರಿಬೇವನ್ನ ಕಡಿಮೆ ಮಾಡ್ಕೋಬೋದು. ಬಟ್ ನನಗೆ ಕರಿಬೇವಿನ ಸೊಪ್ಪು ಜಾಸ್ತಿನೇ ಬೇಕಾಗಿತ್ತು. ನಮಗೆ ಇಲ್ಲಿ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಕರಿಬೇವಿನ ಸೊಪ್ಪೆಲ್ಲ ಯೂಸ್ ಮಾಡೋದ್ರಿಂದ ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಶುಗರ್ ಅವ್ರಿಗೂ ಕೂಡ ಈ ಒಂದು ಕರಿಬೇವಿನ ಸೊಪ್ಪು ತುಂಬಾ ಹೆಲ್ದಿಯಾಗಿರುತ್ತೆ. ಹಂಗಾಗಿ ನಾನು ಕರಿಬೇವಿನ ಸೊಪ್ಪನ್ನು ಜಾಸ್ತಿ ಹಾಕಿ ಮಾಡಿಸಿದ್ದೀನಿ. ಸೊ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತುಂಬಾ ಚೆನ್ನಾಗಿತ್ತು. ಬೇಕಿದ್ರೆ ನೀವು ಇದಕ್ಕೆ ಮೊಸರೆಲ್ಲ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೈಟ್ ಊಟಕ್ಕೆಲ್ಲ ನಾನು ಅನ್ನ ಸಾಂಬಾರನ್ನೇ ಮಾಡಿದ್ದೆ. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಅಷ್ಟೇ. ಯಾವುದೇ ಒಂದು ವ್ಲಾಗನ್ನ ನಾನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಕ್ಲಾಸ್ ಇದ್ದಿದ್ದರಿಂದ ಅಕ್ಕ ಬಾವ ಇಬ್ಬರು ಉಳ್ಕೊಳ್ಳೋಕ್ಕಾಗಲಿಲ್ಲ, ಅವರು ಬೇಗನೆ ಹೋದರು. ಬೆಳಗಿನ ತಿಂಡಿಗೆ ನಾನು ಪುಳಿಯೋಗರೆಯನ್ನು ಮಾಡಿದ್ದೆ. ಸೊ ಅದು ಯಾವುದೇ ಒಂದು ವೀಡಿಯೋಸ್ನ ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತಿಂಡಿ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ವಿ. ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಆ್ಯಕ್ಚುಲಿ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಇತ್ತದು. ಆ್ಯಕ್ಚುಲಿ ಮೊದಲೊಂದು ಇಯರ್ಬಡ್ಸ್ ತೊಗೊಂಡಿದ್ದೆ, ಬಟ್ ಅದು ಹೆಚ್ಚಿಗೆ ಬಾಳಿಕೆ ಬರಲಿಲ್ಲ, ಹೋಯಿತು. ಹಾಗಾಗಿ ಹೊಸ್ದಾಗಿ ಒಂದು ಬೇಕಿತ್ತು ಅಂತ ಬುಕ್ ಮಾಡಿದ್ದೆ. ಸೊ ಅದು ಬಂತು. ಈ ಇಯರ್ಬಡ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕಾಲ್ ಕ್ಲಾರಿಟಿ 32 dB ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ಆಲ್ಮೋಸ್ಟ್ ಬೇರೆ ಸೌಂಡ್ಸ್ಗಳೆಲ್ಲ ಕೇಳಿಸೋದಿಲ್ಲ ನಾವೇನಾದರೂ ಕಾಲಲ್ಲಿದ್ದಾಗ. ಹಾಗೆಯೇ ಈ ಒಂದು ಇಯರ್ಬಡ್ಸ್ ಮೇಲೆ ಟಚ್ ಸೆನ್ಸರ್ ಇರೋದ್ರಿಂದ ನಾವು ಮತ್ತು ಮ್ಯೂಸಿಕ್ ಮತ್ತು ಒಂದು ಕಾಲ್ ಮಾಡಿದಾಗ ಆ ಒಂದು ಸೌಂಡ್ಸ್ಗಳನ್ನ ನಾವು ಒಂದು ಟಚ್ಚಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೋದು. ಆ ಒಂದು ಆಪ್ಷನ್ಸ್ ಕೂಡ ಇರೋದ್ರಿಂದ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಒಂದು ಕಸ್ಟಮರ್ದು ಕುಚ್ಚೆಲ್ಲ ಹಾಕಬೇಕಾಗಿತ್ತು. ಹಾಗಾಗಿ ಒಂದಷ್ಟು ಅದಕ್ಕೆ ಸೂಟಬಲ್ ಆಗುವಂಥ ಒಂದಷ್ಟು ಬೀಡ್ಸ್, ಹಾಗೆಯೇ ಮ್ಯಾಚಿಂಗ್ ಥ್ರೆಡ್ ಏನಿದೆ ಅದು ಕೂಡ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಸೊ ಸ್ಯಾರಿ ಕಲರ್ ಬಂದು ನಮಗೆ ಯೆಲ್ಲೋ ಕಲರ್ಗೆ ಪರ್ಪಲ್ ಅಂದರೆ ಬ್ಲೂ ಬರುತ್ತಲ್ವ, ಪರ್ಪಲ್ ಬ್ಲೂ, ಆ ಒಂದು ಕಲರಲ್ಲಿ ಕಾಂಬಿನೇಷನ್ ಇತ್ತು. ಸ್ಯಾರಿ ಬಂದು ತುಂಬಾ ಚೆನ್ನಾಗಿತ್ತು. ಸೊ ಡಿಸೈನ್ ಬಂದು ಅವರನ್ನೇ ಕಳಿಸ್ಕೊಟ್ಟಿದ್ರು, ನಮಗೆ ಇದೇ ಡಿಸೈನ್ ಬೇಕು ಅಂತ ಹೇಳಿ. ಕೆಲವೊಬ್ಬರು ಡಿಸೈನ್ಸ್ ಹೇಳೋದೇ ಇಲ್ಲ, ನಿಮಗೆ ಇಷ್ಟ ಬರೋದನ್ನೇ ಹಾಕಿ, ಯಾವುದು ಸೂಟ್ ಆಗುತ್ತೆ ಅದನ್ನು ಹಾಕಿ ಅಂತ ಹೇಳ್ತಾರೆ. ಒಂದಷ್ಟು ಜನ ಕಳಿಸ್ಕೊಟ್ಟಿರ್ತಾರೆ ಈ ಡಿಸೈನನ್ನೇ ಹಾಕ್ಕೊಡಿ ಅಂತ. ಸೊ ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಒಂದು ಕುಚ್ಚು ವರ್ಕನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಡಬಲ್ ಬೀಡ್ಸನ್ನು ಯೂಸ್ ಮಾಡಿ ಲೀಫ್ ಡಿಸೈನ್ ಮತ್ತು ರೌಂಡ್ ಡಿಸೈನನ್ನ ಯೂಸ್ ಮಾಡಿ ಈ ರೀತಿ ಡಿಸೈನ್ನ ಕೇಳಿದ್ದಾರೆ. ಸೊ ಈ ಒಂದು ಡಿಸೈನನ್ನು ನಾವು ಯಾವ ರೀತಿ ಹಾಕೋಬೋದು ಅಂತ ತೋರಿಸ್ತೀನಿ ನಿಮಗೆ.
ಡಿಸೈನ್ ಅಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈಸಿ ವೇಲೆನೇ ನಾವು ಇದನ್ನು ಹಾಕೋಬೋದು. ಮೊದಲಿಗೆ ನಾವು ಒಂದು ಸ್ಕೇಲ್ಗೆ ಒಂದು 6 ಎಳೆ ಅಥವಾ 8 ಎಳೆ ದಾರಗಳನ್ನ ನಾವು ಈ ರೀತಿ ಸುತ್ತಕೊಂಡು ಅದನ್ನು ಸೂಜಿ ಸಹಾಯದಿಂದ ಸ್ಯಾರಿಗೆ ಚುಚ್ಚಿ ಈ ರೀತಿ ನಾಟನ್ನು ಹಾಕೋಬೇಕಾಗುತ್ತೆ, 2 ಎಳೆನೂ ಸೇರಿಸಿ. ಅಂದರೆ ನಾವು 6 ತಗೊಂಡಿರ್ತೀವಲ್ವ, ಅದು 12 ಎಳೆ ಆಗುತ್ತೆ. ಸೊ ಅದನ್ನು ನಾವು ಚುಚ್ಚಿ ಈ ರೀತಿ ಮೊದಲಿಗೆ ಒಂದು ನಾಟ್ಗಳನ್ನು ಹಾಕಿ ಬಿಟ್ಕೋಬೇಕು. ಈ ರೀತಿ ಬ್ಲೂ ಕಲರಲ್ಲಿ ಒಂದು 2 ದಾರಗಳು ಮತ್ತು ಯೆಲ್ಲೋ ಕಲರಲ್ಲಿ 2, ಈ ರೀತಿ ನಾವು ಆಲ್ಟರ್ನೇಟಿವ್ ಆಗಿ ನಾವು ದಾರಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಯಾವ ರೀತಿ ನಾಟ್ ಹಾಕ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಮೊದಲು ಬೆರಳಿಗೆ ನಾನು ಈ ರೀತಿ ಸುತ್ತಕೊಂಡು ಸೂಜಿಯ ಸಹಾಯದಿಂದ ಈ ದಾರ ಇರುತ್ತಲ್ವ, ಇದನ್ನು ಈ ರೀತಿ ನಿಧಾನಕ್ಕೆ ಹೇಳ್ಕೊಬೇಕಾಗುತ್ತೆ. ಯಾವುದೇ ಒಂದು ದಾರಗಳನ್ನ ಬಿಡಬಾರ್ದು, ನೀಟಾಗಿ ಹೇಳ್ಕೊಂಡು ಇದನ್ನು ಈ ರೀತಿ ನಾಟ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ದಾರ ಬಿಟ್ಕೊಳ್ಳೋದು ರೀತಿ ಹಾಕ್ಬೋದು, ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ. ಸೊ ಈ ರೀತಿ ನಾವು ಸ್ಯಾರಿ ಫುಲ್ ಓವರಾಲ್ ಸ್ಯಾರಿ ಏನಿದೆ ಸೆರಗು ಅದರ ಫುಲ್ ಈ ರೀತಿ ನಾಟ್ಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇದು ಬಂದು ಮೊದಲನೇ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ಒಂದು ದಾರಕ್ಕೆ ಸೂಜಿನ ಪೋಣಿಸ್ಕೊಂಡು ಈ ರೀತಿ ನಾಟ್ ಹಾಕ್ಕೊಂಡು ನಾವು ಏನು ದಾರ ಮಾಡಿರ್ತೀವಿ ಅದರ ಮುಖಾಂತರ ದಾರನ ತೋರಿಸ್ಬಿಟ್ಟು ನೆಕ್ಸ್ಟ್ ಸೂಜಿಗೆ ನಾವು ಒಂದು ಲೀಫ್ ಬೀಡ್ಸ್ ಏನಿದೆ ಅದನ್ನು ಪೋಣಿಸ್ಬಿಟ್ಟು ಆನಂತರ 2 ರೌಂಡ್ ಬೀಡ್ಸ್ ಇದೆಯಲ್ವ ಅದನ್ನು ಹಾಕ್ಕೊಂಡು ಪೋಣಿಸ್ಕೋಬೇಕು. ಸೊ ನಾವು 2 ಎಳೆ ದಾರಗಳನ್ನು ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಒಂದು ಎಳೆಗೆ ನಾವು ಈ ಒಂದು ಬೀಡ್ಸನ್ನು ಇವಾಗ ಹಾಕ್ತಾಯಿದ್ದೀವಿ. ಇವಾಗ ಒಂದು ಎಳೆಗೆ ದಾರಕ್ಕೆ ನಾವು ಇದನ್ನು ಪೋಣಿಸ್ಕೊಂಡಿದ್ದೀವಿ ಈ ರೀತಿ. ಸೊ ನಾವು ಇದನ್ನು ಇನ್ನು ನೆಕ್ಸ್ಟ್ ಎಳೆ ಏನಿದೆ ಅದನ್ನು ತಗೊಂಡು ಅದಕ್ಕೆ ನಾವು ಪೋಣಿಸ್ಕೊಂಡಿರ್ತೀವಲ್ವ ಸೂಜಿ ದಾರ, ಅದನ್ನು ತೋರಿಸಿ ಆ 2ನೇ ಎಳೆ ಇದೆಯಲ್ವ ಅದಕ್ಕೆ ಒಂದು ಲೀಫ್ ಮಾತ್ರನೇ ನಾವು ಇದಕ್ಕೆ ಪೋಣಿಸ್ಕೋಬೇಕಾಗುತ್ತೆ. ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮೊದಲನೇ ಎಳೆ ದಾರ ಏನಿದೆ ಅದರಲ್ಲಿ ಲೀಫ್ ಮತ್ತು 2 ಬೀಡ್ಸ್ ಇದೆ, ಹಾಗೆಯೇ ನೆಕ್ಸ್ಟ್ ಎಳೆಯಲ್ಲಿ ಏನಿದೆ 1 ಬೀಡ್ಸ್ ಮಾತ್ರನೇ ಇದೆ. ಸೊ ನಾವಿವಾಗ ಏನು ಮಾಡಬೇಕಾಗುತ್ತೆ, ಈ ಎಳೆನ ಹಾಗೆ ಬಿಟ್ಟು ನೆಕ್ಸ್ಟ್ 2ನೇ ಎಳೆ ಏನಿದೆ ಅದ್ರ ಮುಖಾಂತರ ನಾವು ಸೂಜಿ ದಾರ ಏನಿದೆ ಅದನ್ನು ಈ ರೀತಿ ತೋರಿಸಿ, ಸೊ ಸೂಜಿನ ಈ ಒಂದು 2 ಬೀಡ್ಸ್ ಇದೆ ಅಲ್ವಾ ಅದ್ರ ಮಧ್ಯಕ್ಕೆ ಈ ರೀತಿ ಇನ್ಸರ್ಟ್ ಮಾಡ್ಕೊಂಡು ನಾವು ಇದನ್ನು ಈ ರೀತಿ ಒಳಗಡೆಯಿಂದ ಎಳ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ, 2ನೇ ಎಳೆ ದಾರ ಬಂದು ಈ 2 ಬೀಡ್ಸ್ ಮುಖಾಂತರ ಬಂದು ಈ ರೀತಿ ನಾಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಈ 2 ಎಳೆ ದಾರನ ಸೇರಿಸಿ ಎರಡನ್ನೂ ಸೇರಿಸಿ ನಾವು ಒಂದು ನಾಟನ್ನು ಹಾಕೋಬೇಕು. ಮೊದಲು ನಾನು ನಾಟ್ ಹಾಕಬೇಕಾದ್ರೆ ಹೇಳ್ಕೊಟ್ನಲ್ವ, ಅದೇ ರೀತಿ ಇಲ್ಲಿ 2 ಎಳೆನೂ ಸೇರಿಸಿ ನಾವು ಈ ರೀತಿ ಬೆರಳಿಗೆ ಸುತ್ತಕೊಂಡು ಸೂಜಿ ಸಹಾಯದಿಂದ 2 ಎಳೆನೂ ಅಂದರೆ ಎಲ್ಲ ಪೂರ್ತಿ ಎಳೆಗಳನ್ನು ನಾವು ಈ ರೀತಿ ತಗೊಂಬಿಡ್ಬೇಕು. ಕೆಲವೊಂದು ಸಾರಿ ಮಿಸ್ ಆಗುತ್ತೆ, ನೀವು ಮೊದಲು ಕುಚ್ಚಿ ಹಾಕಬೇಕಾದ್ರೆ ಮಿಸ್ ಆಗ್ಬೋದು, ಬಟ್ ಹೋಗ್ತಾ ಹೋಗ್ತಾ ನಿಮಗೇನೆ ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ನಮಗೆ ಇವಾಗ 2 ಸ್ಟೆಪ್ ಕಂಪ್ಲೀಟ್ ಆಗಿದೆ ಈ ಒಂದು ಕುಚ್ಚು ಡಿಸೈನ್ಸಲ್ಲಿ. ಹೀಗೇ ನಾವು ನೆಕ್ಸ್ಟ್ ಎಲ್ಲ ದಾರಗಳಿರುತ್ತಲ್ವ ಅದಕ್ಕೂ ಇದೇ ರೀತಿ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡಿಕೊಂಡು ರೆಡಿ ಮಾಡಿ ಬಿಟ್ಕೋಬೇಕು. ಸೊ ಇವಾಗ ಫೈನಲಿ ನಮಗೆ 2 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ಒಂದು ಬ್ಲೂ ಅಲ್ಲೂ ಕೂಡ ಮಾಡಿ ತೋರಿಸ್ತೀನಿ, ಅದನ್ನು ಕೂಡ ಸ್ಕಿಪ್ ಮಾಡ್ತೇನೆ ನೋಡಿ, ಸೊ ದಟ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ 3rd ಸ್ಟೆಪ್ ಬಂದು ನಮಗೆ ಫೈನಲ್ ಸ್ಟೆಪ್ ಆಗಿರುತ್ತೆ. ಸೊ ಈ ಒಂದು ಸ್ಟೆಪ್ಪಲ್ಲಿ ನಾವು ಅದಕ್ಕೆ ಕುಚ್ಚುಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕುಚ್ಚುಗಳನ್ನು ಹಾಕೊಳ್ಳಿಕ್ಕೆ ನಾನು ಇಲ್ಲಿ ತಗೊಂಡಿರೋದು 80 ಎಳೆ ದಾರ. ಈ ರೀತಿ 80 ರೌಂಡ್ ದಾರಗಳನ್ನು ನಾವು ಸುತ್ತಕೊಂಡು ಒಂದು ದೊಡ್ಡ ಕಣ್ಣಿನ ಸೂಜಿಗೆ ನಾವು ಇದನ್ನು ಇನ್ಸರ್ಟ್ ಮಾಡ್ಕೋಬೇಕು. ಸೊ ದಟ್ ನಮಗೆ ಏನಾಗುತ್ತೆ 80 160 ಎಳೆ ದಾರ ಸಿಗುತ್ತೆ. ಸೊ ನಾವು ಬೀಡ್ಸ್ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ಉದ್ದ ಇತ್ತು ಅಂದರೆ ಒಂದು ಟ್ರಿಮ್ ಮಾಡ್ಕೋಬೋದು. ನೀವು ಅದನ್ನು ಕಟ್ ಮಾಡಿ ನೀವು ಒಂದು ಸೀಸರ್ ಸಹಾಯದಿಂದ ಈ ರೀತಿ ಟ್ರಿಮ್ ಮಾಡಿ ಎಷ್ಟು ಕುಚ್ಚು ಅಳತೆ ಇರುತ್ತಲ್ವ ಅದಷ್ಟನ್ನೇ ಬಿಟ್ಕೊಂಡ್ರೆ ಸಾಕು.
ಸೊ ನಾವು ಗಂಟು ಹಾಕಿ ಬಿಟ್ಟಿರ್ತೀವಲ್ವ, ಅಲ್ಲಿ ಒಂದು ಹೋಲ್ ಇರುತ್ತೆ. ಅದ್ರ ಮುಖಾಂತರ ನಾವು ಕುಚ್ಚು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ನಾವು ಇನ್ಸರ್ಟ್ ಮಾಡಿ ಈ ರೀತಿ ಕುಚ್ಚುಗಳನ್ನು ಹಾಕೋಬೇಕು. ದಾರಗಳು ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಟೈಟಾಗಿ ಇಟ್ಕೊಂಡು ಈ ರೀತಿ ಒಂದು ಸಿಸರ್ ಸಹಾಯದಿಂದ ಕಟ್ ಮಾಡಬೇಕಾಗುತ್ತೆ. ನಾವು ಒಂದು ಗೋಲ್ಡ್ ದಾರದಲ್ಲಿ ನಾವು ಇದನ್ನು ಟೈ ಮಾಡಬೇಕು. ಇದು 2 ರೀತಿ ಟೈ ಮಾಡ್ಬೋದು ನಾನು ಈ 2 ಕೂಡ ಈಸಿ ವೇಲನ್ನೇ ಹೇಳ್ತೀನಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಕೂಡ ಚಾಯ್ಸ್ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ಪು ಬಂದು ನಾವು ಈ ರೀತಿ ಒಂದು ಕೈಯಲ್ಲೇ ಹಿಂದ್ಗಡೆಯಿಂದ ಸ್ವಲ್ಪ ದಾರನ ಬಿಟ್ಕೊಂಡು ಈ ರೀತಿ ಸುತ್ತಿ ಹೂ ಕಟ್ಟೋ ರೀತಿ ಕಟ್ಬಿಟ್ಟು, ನೆಕ್ಸ್ಟ್ ನಾವು ಅದನ್ನು ಕಟ್ ಮಾಡ್ತೀವಲ್ವ ಆ ಟೈಮಲ್ಲಿ ಕಟ್ ಮಾಡಿ ತೆಗೆದುಬಿಟ್ಟು ಹಿಂದ್ಗಡೆ ದಾರ ಬಿಟ್ಕೊಂಡಿರ್ತೀವಲ್ವ ಅಲ್ಲಿ ಹೋಗಿ ಇದನ್ನು ಹಿಂದ್ಗಡೆಯಿಂದ ನಾಟ್ ಹಾಕಿ ಹಿಂದ್ಗಡೆಯಿಂದ ನೋಡಿ ಈ ರೀತಿ ನಾಟ್ ಹಾಕೋಬೇಕಷ್ಟೆ. ಸೊ ಇದು ಕೂಡ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀಡ್ಗೆ ಜರಿ ಥ್ರೆಡ್ಡೆಲ್ಲ ಹಾಕಿ ಇನ್ಸರ್ಟ್ ಮಾಡಿ ಆಮೇಲೆ ನಾನು ಟೈ ಮಾಡ್ತೀನಲ್ವ, ಅದಕ್ಕಿಂತ ಇದು ತುಂಬಾ ಈಸಿ ಅನಿಸುತ್ತೆ. ಒಂದು ಸರಿ ಟ್ರೈ ಮಾಡಿ. ಜರಿ ಥ್ರೆಡ್ನ ಹಾಕೋಬೇಕಾದ್ರೆ ನಾವು 2 ರೀತಿ ಕೂಡ ಮಾಡ್ಕೋಬೋದು. ಇನ್ನೊಂದು ಈ ರೀತಿ ಒಂದು ಸಣ್ಣ ನೀಡಲನ್ನು ತಗೊಂಡು ಅದಕ್ಕೆ ಜರಿ ದಾರನ ಪೋಣಿಸ್ಕೊಂಡು ಕುಚ್ಚಲ್ಲಿ ಮಧ್ಯಕ್ಕೆ ನಾವು ಈ ರೀತಿ ಚುಚ್ಕೊಂಡು ಥ್ರೆಡ್ಡನ್ನು ತಗೋಬೇಕು ಹಿಂದ್ಗಡೆಗೆ. ಸೊ ನೆಕ್ಸ್ಟ್ ನಾವು ಈ ರೀತಿ ನಾಟ್ಗಳನ್ನು ಸೈಡಲ್ಲಿ ಹಾಕೋಬೇಕಾಗುತ್ತೆ. ನಾವು ಏಮಿಂಗ್ ಮಾಡುವಾಗ ಮಾಡ್ತೀವಲ್ವ ಅದೇ ರೀತಿ ನಾಟ್ಗಳನ್ನು ಹಾಕೋಬೇಕು. ಒಂದು 4-5 ಸಾರಿ ಈ ರೀತಿ ನಾಟ್ಗಳನ್ನು ಹಾಕ್ಕೊಂಡು ಸೊ ಮತ್ತೆ ಹಿಂದ್ಗಡೆಯಿಂದ ಸೂಜಿನ ಮುಂದ್ಗಡೆಗೆ ತೊಗೊಂಡು ಬಂದು ಜರಿ ಥ್ರೆಡ್ಡಿನ ಕಡೆನ ಮುಂದ್ಗಡೆಗೆ ಬಿಟ್ಟು ಅದನ್ನು ನಾವು ಸಿಸರ್ ಸಹಾಯದಿಂದ ಕಟ್ ಮಾಡಿ ಬಿಟ್ಕೊಂಡ್ರೆ ನಮಗೆ ಒಂದು ಮುದ್ದಾದ ಕುಚ್ಚುಗಳು ರೆಡಿಯಾಗುತ್ತೆ. ಎಲ್ಲದಕ್ಕೂ ನಾವು ಕುಚ್ಚುಗಳನ್ನು ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಫೈನಲ್ ಲುಕ್ ಆಗಿರುತ್ತೆ. ಸೊ ಈ ಒಂದು ಡಿಸೈನ್ ಫೈನಲ್ ಲುಕ್ ಯಾವ ರೀತಿಯಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿನ್ನೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಆ್ಯಕ್ಚುಲಿ ಅದು ವೆಲ್ವೆಟ್ ಬ್ಲೌಸ್, ಸ್ಯಾರಿಗೆ ವೆಲ್ವೆಟ್ ಬ್ಲೌಸ್ ಕೊಟ್ಟಿದ್ದರು. ಆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ನಿನ್ನೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಒಂದು ಲಾಗಲ್ಲೇ. ಸೊ ನೋಡಿ ಹೇಗಿದೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಗೈಸ್, ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋಸ್ ಪೂರ್ತಿ ನೋಡಿ. ಸೊ ನಿಮಗೆ ಯಾವ ರೀತಿಯ ವೀಡಿಯೋಸ್ ಇಷ್ಟ ಆಗುತ್ತೆ, ಕುಚ್ಚುಗಳ ಡಿಸೈನ್ಸ್ ಇಷ್ಟ ಆಗುತ್ತೋ ಅಥವಾ ಬ್ಲೌಸ್ ಸ್ಟಿಚಿಂಗ್ಗಳ ವೀಡಿಯೋಸ್ ಇಷ್ಟ ಆಗುತ್ತೋ, ಹಾಗೆಯೇ ನನ್ನ ಒಂದು ಡೈಲಿ ಲಾಗ್ಗಳು ಏನು ಇಷ್ಟ ಆಗುತ್ತೆ ಅದೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಒಂದು ಫಂಕ್ಷನ್ಸ್ಗಳು ಲಾಗ್ಸ್ಗಳು ಆಗ್ತಿರ್ತೀನಲ್ವ, ಅದೇನಾದರೂ ನಿಮಗೆ ಬೋರಿಂಗ್ ಅಂತ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ಗಳ ಜೊತೆ. ಸೊ ಟಿಲ್ ದೆನ್ ಬಾಯ್, ಟೇಕ್ ಕೇರ್.